ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಹೊರಟಿರೋದೆ ಕೊಟ್ಟಿಯೂರು ಮಹಾದೇವ ಟೆಂಪಲ್ಗೆ. ಗಂಡನಿಂದ ಲೇಟ್ ಆಗಿರೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 15 to 20 minutes ಟೈಮ್ ಆಯ್ತು ನಮಗೆ. ದೇವಸ್ಥಾನ ರಶ್ ಇಲ್ಲದೆ ಇರಲಿ ಅಂತ ಕೇಳ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ಕೊಟ್ಟಿಯೂರಿನ ವಿಶೇಷತೆ ಏನು, ಏನಕ್ಕೆ ಜನ ಅಲ್ಲಿಗೆ ಹೋಗೋಕ್ಕೆ ಅಷ್ಟು ಆಸಕ್ತಿಯಿಂದ ಮುಗಿ ಬೀಳ್ತಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಬರೋಣ ಬನ್ನಿ. ಸೊ ಯಜ್ಞವನ್ನು ನಡೆಸೋದಕ್ಕೆ ಬಿಡು ಅಂತ ಕೇಳ್ಕೊಂಡಾಗ ಶಿವ ಶಾಂತನಾಗಿ ಅಯ್ಯೋ ನಮ್ ಪಂಜೆ ಉದುರ್ತೈತೆ ಕಣ್ರೋ. ಅಯ್ಯೋ ನನ್ ಮಗನಿಗೆ ಎಲ್ಲಿ ದೃಷ್ಟಿ ಆಗ್ಬಿಡ್ತೋ ಏನೋ. ಈ ಮುಸುಡಿಗೆ ದೃಷ್ಟಿ ಬೇರೆ ಕೇಳು. ರಜು ಮಮ್ಮಿಗೆ ತೋರ್ಸು. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಒಳ್ಳೆ ಎಕ್ಸ್ಪರ್ಟ್. ಇದ್ಯಾವ್ದು ಹೊಸ ಪ್ರತಿಭೆ? ಅದಕ್ಕೆ ಚೆನ್ನಾಗೇ ತಿನ್ಬೇಕು ಅಂತ ಹೇಳೋದು. ಆ ಪಿಜ್ಜಾ ತಿನ್ನು ಅಂತ ಹೇಳ್ತಾರ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದಯವಿಟ್ಟು ನಂತರ ಹುಡುಗಿ ಸಾಹಸ ಮಾಡಬೇಡಿ. ನೆಮ್ಮದಿಯಾಗಿ ಕೊಟ್ಟಿಯವ್ರು ನೋಡ್ಕೊ ವಾಪಸ್ ಮನ್ಗೋಗ್ರಿ. 3 ಮಿಲಿಯನ್ ನ್ಯೂಸ್ ಬೇಡವಾ? ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಕಷ್ಟಪಟ್ಕೊಂಡು ಬಂದಿದ್ವಿ. ಮಳೆಗಾಲದಲ್ಲಿ ಏನಾದ್ರು ಈ ಸ್ಪಾಟಿಗೆ ಬಂದರೆ ಸಿಕ್ಕಾಬಟ್ಟೆ ಡಿಫಿಕಲ್ಟ್ ಆಗಿರುತ್ತೆ. ಬಾಯ್ ಬಾಯ್. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಗವನೇ ಮರೆಸುವ ನಗುವಿನ ಅರಸಿಯೇ ಹಗಲಲು ಮಿನುಗುವ ದಾರಿಗೆ ಬೆಳದಿಂಗಳೇ ಇವಳು. ಸೊ ನಾವಿವಾಗ ಹೊರಟಿರೋದೆ ಕೊಟ್ಟಿಯೂರು ಮಹಾದೇವ ಟೆಂಪಲ್ಗೆ. ಸೊ ಲೆಟ್ಸ್ ಗೋ, ಹೊರಡೋಣ. ಸೊ ಟೈಮ್ ಬಂದು 7 o'clock ಆಗಿದೆ. ಮಿಲ್ಕಿಗೂ ಬಾ ಹೇಳಿ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಿದ್ದೆ. ಸೊ ಅವ್ನು ನನ್ನ ಕಚ್ತಿದ್ದ, ಯಾಕೆಂದರೆ ಯಾವುದೇ ಪ್ಲೇಸ್ಗೆ ಹೋದ್ರೂ ಅವನ್ನ ಕರ್ಕೊಂಡು ಹೋಗ್ತಿದ್ದೆ ಸುತ್ತಾಡ್ಸೋಕ್ಕೆ. ಬಟ್ ಇವಾಗ ಕರ್ಕೊಂಡು ಹೋಗ್ತಿಲ್ಲ ಅಂತ. ಸೊ ಅವನ್ನ ಕನ್ವಿನ್ಸ್ ಮಾಡಿ ನಾನು ಇವಾಗ ಕೆಳಗೆ ಹೊರಟೆ. ಸೊ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಸೊ ಯಾವ ಕಾರ್ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರು. ಸೊ ಇದು ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟು ಇಲ್ದಿರೋ ಕಾರಣದಿಂದ X1 ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಆ ಕಾರ್ ಹೊರಗೆ ನಿಲ್ಲಿಸಿದ್ದಾರೆ. ಸೊ ಇದು ಬಂದು ಸ್ಟ್ರೀಟ್ ಡಾಗು. ಅದಕ್ಕೂ ಬಾಯ್ ಹೇಳ್ಬಿಟ್ಟು ಬೇಗ ಬರ್ತೀವಿ ಅಂತ ಅಂದ್ಬಿಟ್ಟು ಕಾರ್ ಹತ್ತಿದ್ವಿ. ಸೊ ಅಪ್ಪಂಗೆ, ಅಜ್ಜಿಗೆ, ಅಮ್ಮಂಗೆ ಎಲ್ರಿಗೂ ಬಾಯ್ ಹೇಳಿ ಫೈನಲಿ ಊರಿಂದ ಇವಾಗ ಹೊರಟ್ವಿ. ಸೊ ಹೋಗೋ ಟೈಮಲ್ಲಿ ನೋಡಿ ನರೇಶ್ ನಂಗೆ ಜಸ್ಟ್ ರೇಗ್ತಿದ್ದಷ್ಟೇ ಹೆಂಗೆ ಆಡ್ತಿದ್ದಾನೆ ಅಂತ. ಇದುವರೆ ಕರೆಕ್ಟ್ ಆಗಿ ರೆಡಿ ಆಗಿದೆ. ನಿನ್ನಿಂದನೇ, ನಿನ್ ಗಂಡನಿಂದ ಲೇಟ್ ಆಗಿರೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಿನ್ ಗಂಡನಿಂದ ಲೇಟ್ ಆಗಿರೋದು ಅಲ್ವಾ? ನಾನ್ ರೆಡಿ ಆಗಿದ್ದೆ ಅಲ್ವಣ್ಣ? ಇವನು ಲೇಟ್ ಮಾಡಿರೋದು. ಅವನ್ನ ರೇಗಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ನನ್ನ ಕಡೆಗೆ ತೆಗೆದುಕೊಬಿಟ್ರು. ಯಾಕಂದ್ರೆ ನಾವು 5:30ಗೆ ಹೊರಡಬೇಕು ಅಂದಿದ್ದು. ಬಟ್ ಯಾರೂ ರೆಡಿ ಆಗಿರಲಿಲ್ಲ. ಸೊ ಹೊರಡೋರ್ಗೂ 7 o'clock ಆಗಿತ್ತು. ಗುಂಡ್ಲುಪೇಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ಪೆಟ್ರೋಲ್ ಬಂಕ್ ಸಿಗುತ್ತಾ ಸಿಗಲ್ವಾ ಅನ್ನೋ ಡೌಟಲ್ಲೇ ಕಾರ್ಗೂ ಸಹ ಫುಲ್ ಟ್ಯಾಂಕ್ ಡೀಸೆಲ್ನ ಫಿಲ್ ಮಾಡ್ಕೊಂಡ್ವಿ. ಸೊ ಫೈನಲಿ ಅಂತ ಗುಂಡ್ಲುಪೇಟೆ ಎಂಟ್ರಿ ಆಗಿದ್ವಿ. ಸೊ ಟೈಮ್ ಆಲ್ರೆಡಿ 8 o'clock ಆಗಿದ್ದರಿಂದ ಸರಿ ತಿಂಡಿ ತಿನ್ಕೊಂಡು ಆಮೇಲೆ ಜರ್ನಿ ಮುಂದುವರ್ಸೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಸೊ ಎಲ್ಲ ಸ್ವಲ್ಪ ತಿಂಡಿ ತಿನ್ಕೊಂಡು ಹೊರಡೋವರೆಗೆ 8:30 ಆಗಿತ್ತು. ಸೊ ಫೈನಲಿ ಅಂತೂ ಬಂಡೀಪುರ ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ. ನಾವು ಹೋಗ್ತಿರೋದು ಕೇರಳ ರೂಟ್ ಆಗಿರೋದ್ರಿಂದ ಬಂಡೀಪುರ ಟು ಮುತ್ತಂಗ ಮೇಲೆ ಹೋಗ್ತಿರೋದು. ಸೊ ಫೈನಲಿ ಟಿಕೆಟ್ ತೊಗೊಂಡು ಬಂಡೀಪುರ ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ. ಸೊ ಲೆಟ್ಸ್ ಗೋ, ನೋಡ್ಕೊಂಡು ಬನ್ನಿ ಯಾವ ಪ್ರಾಣಿ ಸಿಗುತ್ತೆ ಅಂತ. ಜೊತೆ ಜೊತೆಯಲ್ಲಿ ಕಳೆದು ಹೋಗೋಣ ಬರುವೆಯ ಅಪ್ಪಿ ತಪ್ಪಿ ನೀನು ನನ್ನ ಸೋಕಿಗಂತ ಹೊತ್ತಲಿ ಸಾವಿರಾರು ಮಿಂಚು ನನ್ನ ಮೈಯಲಿ ನಿನ್ನ ಕಿವಿಯಲ್ಲಿ ಪಿಸುರನೆಯಲ್ಲಿ ಗುಟ್ಟು ಹೇಳೋಕೆ ಬಿಡುವೆಯ ಬೇಡ ಬೇಡ ಅಂದು ಕೂಡ ಕೇಳುತ್ತಿಲ್ಲ ಈ ಮನ ನಿನ್ನ ಕೆನ್ನೆಯ ಬರುವ ಮುನ್ನ ಬಂದ ಹಾಗಿದೆ ಋತು ವಸಂತ ನನ್ನಲ್ಲಿ ಏನು ಸೊಗಸಿದೆ
ಫಾರೆಸ್ಟ್ ಎಕ್ಸಿಟ್ ಆಗಿದ್ದೀವಿ. ಯಾವುದೋ ಶಾಪ್ ಓಪನಿಂಗ್ ಇತ್ತು ಅನಿಸುತ್ತೆ, ಆನೆನೂ ಸಹ ತರಿಸಿದ್ರು. ಸೊ ಅದನ್ನು ಡೆಕೋರೇಟ್ ಮಾಡಿದ್ರು, ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸೊ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಟೈಮ್ ಬಂದು 10-12 ಆಗಿತ್ತು. ಡ್ರೈವಿಂಗ್ ಬಂದು ನನ್ನ ಮೈದ್ನ ಮಾಡ್ತಿದ್ದಾರೆ. ಸೊ ರಾಜು ಅವರು ಮತ್ತು ನಮ್ಮ ನರೇಶನ ಆಲ್ರೆಡಿ ಡೀಪ್ ಸ್ಲೀಪ್ ಕೊಟ್ಟೋಗಿದ್ದಾರೆ. ಪಾಪ ನಿದ್ದೆ ತಡೆಯೋಕ್ಕಾಗಿಲ್ಲ ಅವರಿಬ್ರಿಗೂ. ಸೊ ನಾನು ನನ್ನ ಮೈದ್ನಂಗೆ ಗೂಗಲ್ ಮ್ಯಾಪ್ ನೋಡ್ಕೊಂಡು ರೂಟ್ ಮ್ಯಾಪ್ ಹೇಳ್ತಿದ್ದೆ. ಸೊ ಅವ್ರು ಡ್ರೈವ್ ಮಾಡ್ತಾಯಿದ್ರು. ಕೇರಳ ಎಂಟ್ರಿ ಆಗ್ತಿದ್ದಂಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು, ಯಾಕೆಂದ್ರೆ ಸಿಕ್ಕಾಬಟ್ಟೆ ಗ್ರೀನರಿಯಿಂದ ತುಂಬಿತ್ತು. ಮನಸ್ಸಿಗೆ ತುಂಬ ನೆಮ್ಮದಿ ಸಿಗ್ತಾಯಿತ್ತು. ಸೊ ಅದರಲ್ಲೂ ನನ್ನ ಫೋನಲ್ಲಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು, ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾವು ಟ್ರಾವೆಲಿಂಗ್ಗೆ ಸೆಲೆಕ್ಟ್ ಮಾಡ್ಕೊಂಡಿರೋ ರೋಡು ಗುಂಡ್ಲುಪೇಟೆ ಟು ಕೊಟ್ಟಿಯೂರು ಆಗಿರೋದ್ರಿಂದ ಆ ರೋಡ್ ಸ್ವಲ್ಪ ಚಿಕ್ಕದಾಗೇ ಇತ್ತು. ಅಟ್ ಎ ಟೈಮ್ ದೊಡ್ಡ ವೆಹಿಕಲ್ 2 ಬಂದರೆ ಪಾಸ್ ಆಗ್ತಾ ಇರಲಿಲ್ಲ. ಸೊ ಇವಾಗ ಅದೇ ಸಿಚುವೇಶನ್ ಆಗಿತ್ತು. ಟೈಮ್ 11 ಆಗಿತ್ತು. ಸೊ ಮುಂದೆ ಒಂದು ದೊಡ್ಡ ಬಸ್ ಇತ್ತು ಆ್ಯಂಡ್ ಹಿಂದೆ ಒಂದು ದೊಡ್ಡ ಬಸ್ ಇತ್ತು. ಸೊ ಏನು ಅಂದರೆ ಒಂದು ಬಸ್ ಬೆಟ್ಟ ಇಳಿತಿತ್ತು, ಒಂದು ಬಸ್ ಬೆಟ್ಟ ಹತ್ತುತ್ತಿತ್ತು. ಸೊ ಅಟ್ ಎ ಟೈಮ್ 2 ವೆಹಿಕಲ್ ಪಾಸ್ ಆಯಿತು. ಬಟ್ ಅದು ಏನು ಪ್ರಾಬ್ಲಮ್ ಆಯಿತು ಅಂದರೆ ಟರ್ನಿಂಗಲ್ಲಿ ಸಿಗಾಕೋಗ್ಬಿಟ್ಟಿತ್ತು. ಸೊ ಪಕ್ಕದಲ್ಲಿರೋ ಕಾರಿಗೆ ಟಚ್ ಆಗ್ತಿತ್ತು ಈ ಕಡೆ ಮೂವ್ ಆಗಿದ್ದರೆ. ಸೊ ಈ ಕಡೆ ಮೂವ್ ಆದರೂ ಸೇಮ್ ಅದೇ ಸಿಚುವೇಶನ್ ಇತ್ತು. ಅದರಿಂದ ಎಲ್ಲ ಸ್ವಲ್ಪ ಸ್ಟ್ರಕ್ ಆಗಿ ಅಲ್ಲೇ ಒಂದು 15 to 20 ಮಿನಿಟ್ಸ್ ಟೈಮ್ ಆಯಿತು ನಮಗೆ. ಸೊ ಅಲ್ಲಿಂದ ಡೌನ್ ಬಂದರೆ ಅಲ್ಲಿ ರೋಡ್ ಕ್ಲಿಯರ್ ಮಾಡಿಸ್ತಿದ್ರು. ಸೊ ಸಿಕ್ಕಿ ಚಾನ್ಸ್ ಅಂತ ವ್ಯೂ ಪಾಯಿಂಟಲ್ಲಿ ನಾನು ಫೋಟೋ ತೆಕ್ಕೊಂಡು ಕಾರ್ ಹತ್ಕೊಂಡೆ. ಬಟ್ ರಾಜು ಅವರು ನರೇಶನ್ನು ಕ್ಲಿಯರ್ ಮಾಡಿಸ್ತೀನಿ ರೋಡ್ನ ಅಂತ ಅಂದ್ಕೊಂಡು ಕೆಳಗೆ ಹೋಗಿ ಒಬ್ಬೊಬ್ರನ್ನೇ ಕಳಿಸ್ತಿದ್ರು. ಸೊ ಅಲ್ಲಿ ನಿಂತ್ಕೊಂಡು ಅವ್ರನ್ನ ಕಾರ್ ಹತ್ತಿಸ್ಕೊಳ್ಳೋಕ್ಕಾಗಲಿಲ್ಲ, ನಾವು ಮೂವ್ ಆಗಿಬಿಟ್ವಿ. ಸೊ ಅವ್ರ ಪಾಪ ಹಿಂದೆ 2 to 3 ಕಿಲೋಮೀಟರ್ಸ್ ಅಷ್ಟು ನಡ್ಕೊಂಡೆಲ್ಲ ಬಂದಿದ್ದಾರೆ. ಸೊ ಫೈನಲಿ ಅಂತಂತೂ ದೊಡ್ಡ ರೋಡ್ ಸಿಕ್ಕಿದಾಗ ನಾವು ಕಾರ್ನ ಪಾರ್ಕ್ ಮಾಡ್ಕೊಂಡ್ವಿ. ಅವಾಗ ಬಂದು ಕಾರ್ ಹತ್ತಿದ್ರು. ಇಬ್ಬರು ಮುಖದಲ್ಲೂ ಒಂದೇ ಎಕ್ಸ್ಪ್ರೆಷನ್. ಸೊ ಇನ್ನೊಂದು 2 to 3 ಕಿಲೋಮೀಟರ್ಸ್ ಅಲ್ವಾ, ಹೊಟ್ಟೋಗಿದ್ರೆ ನಾವು ನಡ್ಕೊಂಡೇ ಬಂದ್ಬಿಡ್ತಿದ್ವಲ್ಲ ದೇವಸ್ಥಾನಕ್ಕೆ ಅನ್ನೋ ರೀತಿ ಇತ್ತು. ಸೊ ಫೈನಲಿ ಅವ್ರನ್ನ ಕಾರ್ ಹತ್ತಿಸ್ಕೊಂಡು ರೇಗಿಸ್ಕೊಂಡು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಸೊ ಇದು ಬಂದು ಆಲ್ಮೋಸ್ಟ್ 5 ಏರ್ಪಿನ್ ಬ್ಯಾಂಡ್ಸ್ ಇದೆ. ಆಲ್ಮೋಸ್ಟ್ ನಾವು 4 ಏರ್ಪಿನ್ ಬ್ಯಾಂಡ್ಸ್ನ ಇಳಿದಿದ್ವಿ, ಇನ್ನೊಂದು ಏರ್ಪಿನ್ ಬ್ಯಾಂಡ್ ಇದೆ. ಸೊ ಫೈನಲಿ ಅಂತೂ ಇಂತೂ ಕೊಟ್ಟಿಯೂರು ಟೆಂಪಲ್ ಹತ್ರ ಎಂಟ್ರಿ ಆಗಿದ್ದೀವಿ. ಈ ಬೋರ್ಡ್ ನೋಡಿ ಮನಸ್ಸಿಗೆ ಒಂಥರ ಖುಷಿ ಆಯಿತು. ಸೊ ಫೈನಲಿ ಬಂದ್ವಿ ನಾವು ಅಂತಂದ್ಬಿಟ್ಟು. ಹಾಗೆ ಈ ಸೇತುವೆ ನೋಡಿ ಸಹ ಖುಷಿ ಆಯಿತು, ಯಾಕೆಂದರೆ ಲಾಸ್ಟ್ ಟೈಮ್ ಅಲ್ಲಿ ಸಿಕ್ಕಾಬಟ್ಟೆ ಕ್ಯೂ ನಿಂತಿದ್ದ ಜನನ ನೋಡಿದ್ವಿ. ಬಟ್ ಈ ಟೈಮ್ ಖಾಲಿ ಇದೆಯಲ್ಲ ಅಂತ ಖುಷಿ ಆಯಿತು. ಸೊ ಅಲ್ಲೇ ನಿಯರೆಸ್ಟ್ ಕಾರ್ನ ಪಾರ್ಕಿಂಗ್ ಮಾಡಿ ನಾನು ನರೇಶನ ಮಾತಾಡ್ಕೊತಿದ್ವಿ. ಲಾಸ್ಟ್ ಟೈಮ್ ಎಷ್ಟು ರಶ್ ಇತ್ತು, ಏನು ಕತೆ, ಇವತ್ತು ಏನಾಗುತ್ತೋ ನೋಡೋಣ ಬಾ, ಇಷ್ಟು ರಶ್ ಇದೆ ಅಂತ ಅಂದ್ಕೊಂಡು. ಸೊ ಅದೇ ಟೈಮಲ್ಲಿ ನರೇಶನ ಬಾ ನಿಂದು ವೀಡಿಯೋ ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಕಾಲು ಎಳಿತಿದ್ದ. ನಾನು ಸಿಕ್ಕಿದ ಚಾನ್ಸ್ ಅಂತ ಸ್ವಲ್ಪ ಪೋಸ್ ಕೊಟ್ಕೊಂಡು ಹೊರಟ್ವಿ. ಇವ್ರುಗಳು ಪ್ಯಾಂಟ್ ಶರ್ಟ್ ಹಾಕಿದ್ದವ್ರು ಹಂಗೆ ಕಾರಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡ್ರು. ಸೊ ಲೆಟ್ಸ್ ಗೋ, ನೋಡೋಣ ದೇವಸ್ಥಾನ ಎಷ್ಟು ರಶ್ ಇದೆ ಏನಿದೆ ಅಂತ ಅಂದ್ಬಿಟ್ಟು. ಸೊ ದೇವಸ್ಥಾನ ರಶ್ ಇಲ್ಲದೆ ಇರಲಿ ಅಂತ ಕೇಳ್ಕೊಂಡು ಹೋಗ್ತಿದ್ದೀನಿ, ಬೇಗ ದರ್ಶನ ಮುಗೀಲಿ 1 hour 2 hour ಅಂತ. ಸೊ ನೋಡೋಣ, ದೇವ್ರ ಇಚ್ಛೆ. ಸೊ ರಾಜು ಅವರು ಈ ಥರ ಕೈ ಇಟ್ಕೊಂಡು ನನ್ನ ಮೆಟ್ಲಿಳಿಸ್ತಿದ್ರು. ಒಂದು ಸಾಂಗ್ ನೆನಪಾಗ್ತಿದೆ. ಏನೇ ಆಗಲಿ ಕನಸನು ನನಸು ಮಾಡಲು ಜೊತೆಯಾಗು, ನಾ ಇಡುವ ಹೆಜ್ಜೆಗೆ ಸಮನಾಗಿ ಹೋಗೋಣ ಎಲ್ಲೆಡೆ ಜೊತೆಯಾಗಿ ನಾ ಬಂದೆ. ಪಾಪ ನನ್ನ ಹಸ್ಬೆಂಡ್ ಬಾ ಜಾರತ್ತೆ ಇಲ್ಲೆಲ್ಲ ಇಳಿಬೇಡ ಅಂದ್ಬಿಟ್ಟು ಅವರೇ ಕಾಲಿಗೆ ನೀರು ಎರಚ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ರೀ. ದರ್ಶನದ ಲೈನಿಗೆ ಬಂದಿದ್ದೀವಿ. ಇಲ್ಲಿ ರಶ್ ಇಲ್ದಿರೋ ಕಾರಣದಿಂದ ಮನ್ಸಿಗೆ ಖುಷಿ ಆಯಿತು, ಓಕೆ ರಶ್ ಕಮ್ಮಿ ಇದೆ ಅಂತಂದ್ಬಿಟ್ಟು. ಸೊ ಟೈಮ್ ಬಂದು 12:15 ಆಗಿದೆ. ಲೆಟ್ಸ್ ಗೋ, ನೋಡೋಣ ಒಳಗೆ ಎಷ್ಟು ರಶ್ ಇದೆ ಅಂದ್ಕೊಂಡು ಹೋಗ್ತಿದ್ವಿ. ಅದೇ ಟೈಮಿಗೆ ಆನೆ ಸಹ ಪೂಜೆ ಮುಗಿಸ್ಕೊಂಡು ಬಂದಿತ್ತು. ಆನೆ ನೋಡಿ ಖುಷಿ ಆಯಿತು. ಬರ್ತಾ ಕಾಡಲ್ಲಿ ಕಾಡಾನೆ ನೋಡಿದ್ವಿ, ಇವಾಗ ಸಾಕಿರೋ ಆನೆ ನೋಡಿ ಒಂಥರ ಖುಷಿ ಆಯಿತು. ಸೊ ಫೈನಲಿ ಅಂತ ಇತ್ತು ಆನೆ ಜೊತೆನೂ ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ತೆಕ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೊರಟ್ವಿ. ಸೊ ಇಲ್ಲಿ ಅನ್ನದಾಸೋಹನ ಸಹ ಇದೆ, ಇದು ಅನ್ನದಾಸೋಹದ ಕ್ಯೂ. ಸೊ ಟೈಮ್ ಬಂದು 12:25 ಆಗಿದೆ. ಇವಾಗ ದರ್ಶನಕ್ಕೆ ಕ್ಯೂ ನಿಂತಿದ್ದೀವಿ. ಸೊ ನೋಡೋಣ ಎಷ್ಟೊತ್ತು ಹಿಡಿಯುತ್ತೆ ನಾವು ದರ್ಶನ ಮುಗಿಸ್ಕೊಂಡು ಬರೋದು ಅಂತ. ಸೊ ಅದೇ ಗ್ಯಾಪಲ್ಲಿ ಕೊಟ್ಟಿಯೂರಿನ ವಿಶೇಷತೆ ಏನು, ಏನಕ್ಕೆ ಜನ ಅಲ್ಲಿಗೆ ಹೋಗೋಕ್ಕೆ ಅಷ್ಟು ಆಸಕ್ತಿಯಿಂದ ಮುಗಿಬೀಳ್ತಾರೆ ಅಂತಂದ್ಬಿಟ್ಟು ತಿಳ್ಕೊಂಡು ಬರೋಣ ಬನ್ನಿ. ಅವತ್ತು ದಕ್ಷ ಪ್ರಜಾಪತಿ ಯಜ್ಞವನ್ನು ಮಾಡ್ತಾ ಇರ್ತಾನೆ. ಭೂಮಿ ಮೇಲಿರೋ ಅಂಥ ಸಕಲ ಜೀವರಾಶಿಗಳಿಗೂ ಯಜ್ಞದ ಆಮಂತ್ರಣವನ್ನು ಕೊಟ್ಟಿರ್ತಾನೆ. ದಕ್ಷ ಪ್ರಜಾಪತಿಯೇ ಈ ದಾಕ್ಷಾಯಿಣಿಯ ತಂದೆ. ಈ ದಾಕ್ಷಾಯಿಣಿ ಶಿವನ ಅರ್ಧಾಂಗಿ, ಅಂದರೆ ಸತಿ, ಶಿವನ ಹೆಂಡತಿ. ದಕ್ಷ ಪ್ರಜಾಪತಿ ಈ ಕಡೆ ಎಲ್ಲರಿಗೂ ಆಹ್ವಾನ ಪತ್ರವನ್ನು ಕಳಿಸಿರ್ತಾನೆ ಯಜ್ಞಕ್ಕೆ. ಆದರೆ ತನ್ನ ಅಳಿಯಾದ ಶಿವನಿಗೆ ಮತ್ತು ತನ್ನ ಮಗಳಾದ ಸತಿಗೆ ಯಜ್ಞದ ಆಹ್ವಾನ ಪತ್ರವನ್ನು ಕೊಟ್ಟಿರೋದಿಲ್ಲ. ಇತ್ತ ಸತಿಯಾದ ದಾಕ್ಷಾಯಿಣಿಗೆ ತನ್ನ ತವ್ರ ಮನೇಲಿ ನಡೀತಿರೋ ಯಜ್ಞಕ್ಕೆ ಭಾಗವಹಿಸಬೇಕೆಂಬ ಆಸೆ. ಆದರೆ ಶಿವ ಅದನ್ನು ನಿರಾಕರಿಸ್ತಾನೆ. ಆದರೂ ಸತಿ ಈ ಯಜ್ಞದಲ್ಲಿ ಹೇಗಾದರೂ ಭಾಗವಹಿಸಬೇಕು, ಯಾಕೆಂದರೆ ಇದು ತನ್ನ ತವರ ಮನೆಯಲ್ಲಿ ನಡೀತಿರೋ ಯಜ್ಞ, ಇದು ತನ್ನ ತಂದೆಯೇ ಹಮ್ಮಿಕೊಂಡಿರೋ ಯಜ್ಞ ಅಂತ ಹೇಳಿ ಭಾಗವಹಿಸ್ತಾಳೆ ಸತಿ. ಆದರೆ ಆ ದಕ್ಷ ಪ್ರಜಾಪತಿ ತನ್ನ ಮಗಳಾದ ಸತಿಯನ್ನು ಸರಿಯಾಗಿ ನಡೆಸಿಕೊಳ್ಳೋದಿಲ್ಲ. ಅವಳಿಗೂ ಮತ್ತು ಅವಳ ಗಂಡನಿಗೂ ಅಂದರೆ ಶಿವನಿಗೂ ಸಹ ಅವಮಾನವನ್ನು ಮಾಡ್ತಾಳೆ. ಆ ಅವಮಾನ ಸತಿ ತಡೆಯೋದಕ್ಕಾಗದೆ ಸಜೀವವಾಗಿ ತನ್ನನ್ನು ತಾನೇ ಅಗ್ನಿಕುಂಡಕ್ಕೆ ಅಂದರೆ ಆ ಯಜ್ಞಕುಂಡಕ್ಕೆ ಅರ್ಪಿಸ್ಕೊಬಿಡ್ತಾಳೆ. ಸತಿ ಯಜ್ಞಕುಂಡ ಕಾರಿದ ವಿಚಾರ ಶಿವನಿಗೆ ಗೊತ್ತಾಯಿತು. ಆಗ ಶಿವ
ತಾಂಡವ ರೂಪವನ್ನು ತಾಳ್ತಾನೆ. ಆಗ ಬಂದಿದ್ದೆ ವೀರಭದ್ರ, ಅಂದರೆ ಶಿವ ತಾಂಡವ ರೂಪ ತಾಳ್ದಾಗ ಬಂದಿದ್ದೆ ವೀರಭದ್ರ. ಆಗ ಬಂದು ವೀರಭದ್ರ ಕೋಪದಲ್ಲಿ ಯಜ್ಞ ಪ್ರಜಾಪತಿಯ ರುಂಡವನ್ನ ತುಂಡಾಗಿ ಕತ್ತರಿಸ್ತಾರಂತೆ. ಮರಳಿ ಬಂದು ತನ್ನ ಸತಿಯ ದೇಹವನ್ನು ಒತ್ತುಕೊಂಡು 3 ಲೋಕದಲ್ಲೂ ರುದ್ರ ತಾಂಡವನ್ನ ಆಡ್ತಿರ್ತಾರಂತೆ. ಇಷ್ಟೊತ್ತಾದ್ರೂ ಶಿವನ ಕೋಪ ತಣ್ಣಗಾಗ್ತಿಲ್ಲ. ಈ ಕೋಪದಿಂದ 3 ಲೋಕವೂ ನಾಶವಾಗುವುದೆಂದು ಅರಿತ ವಿಷ್ಣುನು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ ತುಂಡರಿಸ್ತಾರಂತೆ. ಅದು ಶಿವನ್ ಮೇಲಿರೋ ಪ್ರೀತಿಗಾಗಿ, ಶಿವನ್ ಮೇಲಿರೋ ಮಮತೆಗಾಗಿ. ಆ ಸುದರ್ಶನ ಚಕ್ರದಿಂದ ಸತಿಯ ದೇಹಗಳು ತುಂಡಾಗಿ ಭೂಮಿ ಮೇಲೆ ಬಿದ್ದಂತೆ. ಆ ಬಿದ್ದ ಜಾಗವನ್ನೇ ನಾವು ಶಕ್ತಿಪೀಠವೆಂದು ಕರಿತೀವಿ. ಇದನ್ ಕಂಡ ಶಿವ ವಿಷ್ಣುಗೆ ಶಾಪವನ್ನ ನೀಡಿದ್ದ. ಆ ಶಾಪವೇ ರಾಮಾಯಣದ ಆರಂಭ. ಆಗ ವಿಷ್ಣು ಶಿವನನ್ನ ಗಟ್ಟಿಯಾಗಿ ಎಪ್ಕೊಂಡು, ಯಜ್ಞ ಪ್ರಜಾಪತಿ ಯಜ್ಞವನ್ನ ನಡೆಸಿರೋದು ಲೋಕದ ಕಲ್ಯಾಣಕ್ಕೋಸ್ಕರ, ಸೊ ಯಜ್ಞವನ್ನ ನಡೆಸೋದಕ್ಕೆ ಬಿಡು ಅಂತ ಕೇಳ್ಕೊಂಡಾಗ ಶಿವ ಶಾಂತನಾಗಿ ಅವನು ಕಡ್ದಿರೋ ತಲೆ ಜಾಗಕ್ಕೆ ಟಗರುವಿನ ತಲೆ ಇಟ್ಟು ಯಜ್ಞವನ್ನ ಪೂರ್ತಿ ಮಾಡೋದಕ್ಕೆ ಅನುಮತಿಯನ್ನ ಕೊಡ್ತಾನಂತೆ. ತಾನು ಅನುಭವಿಸಿದ ನೋವನ್ನು ಇಲ್ಲಿಗೆ ಬರೋ ಅಂತ ಯಾವುದೇ ಭಕ್ತಾದಿಗಳು ಸಹ ಅನುಭವಿಸಬಾರ್ದು ಅಂತ ವರವನ್ನು ಕೊಟ್ಟಿರ್ತಾನಂತೆ ಶಿವ. ಇಲ್ಲಿಗೆ ಬರೋ ಅಂಥ ದಂಪತಿಗಳ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇದ್ರ ಬಗ್ಗೆ ಅರಿಯುತ್ತೆ, ಹಾಗೆ ಫ್ಯಾಮಿಲಿಲಿ ಯಾವುದೇ ರೀತಿ ಸಮಸ್ಯೆ ಇದ್ರ ಬಗ್ಗೆ ಅರಿಯುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಈ ಜಾಗದಲ್ಲಿ ವರ್ಷಕ್ಕೆ 1 ತಿಂಗಳು ಮಾತ್ರ ಪ್ರವೇಶ ಇರುತ್ತೆ ಆ್ಯಂಡ್ 1 ತಿಂಗಳಷ್ಟೇ ಇಲ್ಲಿ ದೇವರಿಗೆ ಪೂಜೆ ಸಲ್ಲಿಸ್ತಾರೆ. ಸೊ ಅಲ್ಲಿಂದ ಬರ್ತಾ ಒಡಪು ತನ್ನ ಮನೆ ಕಟ್ಟಿದ್ರೆ ಒಳ್ಳೇದು ಅಂತಾರೆ. 1:15ಗೆಲ್ಲ ದರ್ಶನ ಮುಗ್ದಿತ್ತು. ಸೊ ನಾವು 3:15 ಗಂಟೆಲಿ ದರ್ಶನ ಮುಗಿಸ್ಕೊಂಡು ಸೊ ನಾವು ಒಡಪು ತಗೊಂಡು ಹೊರಟ್ವಿ. ಸೊ ಪ್ರಸಾದನೂ ತಗೊಂಡಿದ್ವಿ. ಅಲ್ಲಿ 1 ಕಲ್ಗೆ ಇನ್ನೊಂದು ಕಲ್ಲನ್ನ ತೆಗೆದ್ರೆ ಗಂಧ ಬರುತ್ತೆ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಹೋದಾಗ ಟ್ರೈ ಮಾಡಿರಲಿಲ್ಲ. ಸೊ ಈ ಟೈಮ್ ಹೋದಾಗ ನಾನು ಟ್ರೈ ಮಾಡಿದೆ. ಸೊ ಬಂತು, ಖುಷಿ ಆಯಿತು. ಸೊ ಫೈನಲಿ ಅಂತೂ ಇಂತೂ ಅಲ್ಲಿಂದ ಹೊರಟಿದ್ದೀವಿ. 2:15 ಆಗಿದೆ ಟೈಮು. ಸೊ ನಿಯರೆಸ್ಟ್ ಯಾವ್ದಾದ್ರು ವಾಟರ್ ಫಾಲ್ಸ್ ಇದೆ, ಆಟ ಆಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಾವು ಯಾವ ರೂಟಲ್ಲಿ ಬಂದಿದ್ವಿ ಅದೇ ರೂಟಲ್ಲಿ ರಿಟರ್ನ್ ಹೋಗ್ತಾ ಇದ್ವಿ. ಬಿಕಾಸ್ ನಾವು ಹೋಗೋ ರೂಟಲ್ಲೇ ಸಹ ವಾಟರ್ ಫಾಲ್ಸ್ ಇತ್ತು. ಸೊ ಗೂಗಲಲ್ಲಿ ಚೆಕ್ ಮಾಡಿದಾಗ ಅದು ರಿಸರ್ವ್ ಫಾರೆಸ್ಟ್ ಅಂತ ಇತ್ತು. ಸೊ ಬಿಡ್ತಾರ ಬಿಡಲ್ವಾ ಅನ್ನೋ ಡೌಟಲ್ಲೇ ಸೊ ಹೋಗ್ತಿದ್ವಿ. ಅವಾಗ ಯಾರು ರಿಟರ್ನ್ ಬರೋರನ್ನ ಕೇಳಿದಾಗ ಬಿಡ್ತಿದ್ದಾರೆ ಅಂದರು. ಸೊ ಕೊಟ್ಟಿಯೂರು ಮಹಾದೇವ ಟೆಂಪಲಿಂದ ಬರ್ಬೇಕಾದ್ರೆ 5 to 6 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಟರ್ನಿಂಗಲ್ಲಿ ಒಂದು ಶಾಪ್ ಸಿಗುತ್ತೆ. ಅದ್ರ ಪಕ್ಕ ನೋಡಿದ್ರೆ ಒಂದು ರೋಡ್ ಸಿಗುತ್ತೆ ಲೆಫ್ಟಿಗೆ. ಸೊ ಆ ಲೆಫ್ಟ್ ತೊಗೊಂಡಾಗ ಹೋಗೋ ರೂಟ್ ಮಾತ್ರ ಸಿಕ್ಕಾಪಟ್ಟೆ ಕ್ರೇಜಿಯಾಗಿದೆ. ಸೊ ಅಟ್ ಎ ಟೈಮ್ 1 ವೆಹಿಕಲ್ ಅಷ್ಟೇ ಪಾಸ್ ಆಗೋದು. ಸೊ ಇನ್ನೊಂದು ವೆಹಿಕಲ್ ಬಂತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಸಿಕ್ಕಾಪಟ್ಟೆ ಟ್ರಿಕ್ ಆಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೆ. ಸೊ ಲೆಟ್ಸ್ ಗೋ, ನೋಡ್ಕೊಂಬನ್ನಿ ಹೋಗೋ ರೂಟ್ ಹೇಗಿದೆ ಅಂತ. ಊರೊಂದು ಏತಕ್ಕೆ ಬೇಕು, ಮನೆಯೊಂದು ಏಕಿರಬೇಕು, ಎಲ್ಲಿರಲಿ ನಮ್ಮ ಊರದೆ, ನಮಗಿಲ್ಲಿ ಯಾರ ಹಂಗಿದೆ, ಬಾಳೆಲ್ಲ ಆನಂದ ಒಂದೇ. ಸೊ ಫೈನಲಿ ಅಂತೂ ಇಂತೂ ಪಲ್ಚುರಂ ವಾಟರ್ ಫಾಲ್ಸ್ ಬಂದಿದ್ದೀವಿ. ಸೊ ಈ ವಾಟರ್ ಫಾಲ್ಸ್ ನೇಮ್ ಬಂದು ಪಲ್ಚುರಂ ವಾಟರ್ ಫಾಲ್ಸ್ ಅಂತ. ಸೊ ನೋಡಿ ನಮ್ಮ ನರೇಶ್ ಅಣ್ಣನೇ ಏನು ಕೇಳಿದ್ರೆ ಏನು ಹೇಳ್ತಾನೆ ಅಂತ. ಯಾವಾಗ ಅದಕ್ಕೆ ತೋರಿಸ್ತೀಯ ಬ್ರೋ? ಅದಕ್ಕೆ ಯಾವಾಗ ತೋರಿಸ್ತೀಯ? ಅದಕ್ಕೆ ಅಂದ್ರೆ ಯಾರು? ನೀನು ಹೆಂಡ್ತಿ. ನನ್ನ ಹೆಂಡ್ತಿ ಇಲ್ಲದಳೆ. ಅದೇ ಯಾವಾಗ ತೋರಿಸ್ತೀಯ ಅಂತ ಕೇಳ್ತಿರೋದು. ಹಂಗಂದ್ರೆ ಏನಾಗಬೇಕು? ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಿಂಗೆ ಹೊಡಿಬೇಕು. ಸೊ ನಮ್ಮ ಅಣ್ಣನ ಜೊತೆ ಸ್ವಲ್ಪ ಜಗಳ ಆಡಿಕೊಂಡು ಅವನ್ನ ಕಾಲು ಎಳ್ಕೊಂಡು ಸೊ ಲೆಟ್ಸ್ ಗೋ ಹೋಗೋಣ ವಾಟರ್ ಫಾಲ್ಸ್ ನೋಡೋಕ್ಕೆ ಅಂತಂದ್ಬಿಟ್ಟು ಹೋಗ್ತಿದ್ವಿ. ಸೊ ಕೆಳಗೆ ನೋಡಿದಾಗ ಅಷ್ಟು ನೀರು ಹರಿತಿರ್ಲಿಲ್ಲ. ಸೊ ಮೇಲೆ ನೀರು ಹರಿತಿರುತ್ತಾ ಇಲ್ವಾ ಅನ್ನೋ ಡೌಟಲ್ಲೇ ಸ್ಲಿಪ್ಪರ್ ಚೇಂಜ್ ಮಾಡ್ಕೊಂಡು ಹೊರಟಿದ್ದೀವಿ. ಸೊ 1/2 ಕಿಲೋಮೀಟರಿಂದ 1 ಕಿಲೋಮೀಟರ್ಸ್ ಅಷ್ಟು ಟ್ರಕ್ಕಿಂಗ್ ಮಾಡಬೇಕು. ಸೊ ಟ್ರಕ್ಕಿಂಗ್ ಇಷ್ಟಪಡೋರು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಈ ಪ್ಲೇಸು. ಟ್ರಕ್ಕಿಂಗ್ ಮಾಡಿಕೊಂಡು ವಾಟರ್ ಫಾಲ್ಸ್ಗೆ ಹೋಗೋದು. ಸೊ ಲೆಟ್ಸ್ ಗೋ, ಲೈವಲ್ಲಿ ನಮ್ಮ ರಿಯಾಕ್ಷನ್ಗಳು ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ. ಹಾಂ, ರೈಕ್ಸು ಯೂಸ್ ಹೋಗ್ಬೇಕಾರೆ ಹತ್ಬೇಕು, ಎನರ್ಜಿ ತಗೊಂಡು ಜಂಪ್ ಮಾಡಬೇಕು ಅಂತ ಹಂಗೆ ಇದನ್ನ ಏನು ಮಾಡ್ಬೇಕಂತ ಕೇಳ ಕರೆಂಟ್ ಮೇರ ಏನೋ ಹತ್ಬೇಕು. ಊಟ ಮಾಡಿದೆ ತಾನೇ ಅಥವಾ ಎಡ್ಕಲ್ ಗುಡ್ಡ ಹತ್ತಾರೆ ಅಥವಾ ಎಡ್ಕಲ್ ಗುಡ್ಡನ? ಹಾಂ, ಅದು ಅಲ್ಲೇ ಬರ್ತಾ ಎಡ್ಕಲ್ ಗುಡ್ಡ ಹತ್ತಾರ ಅಂತೀಯ? ಸೋಲಾರ್ ಹೊಡಿತಾವೆ. ಹಾಂ, ಇದೆ ಕ್ಲೈಮ್ಯಾಕ್ಸ್ ಸ್ಪಾಟು. ಇನ್ನೊಂದು ಸ್ವಲ್ಪ ಇಲ್ಲಿ ಒಳಗೆ ಹೋಗುತ್ತಾ ಗಲ್ಲಿ ಹಂಗೆ. ಹಾಂ, ಬರಲಿ. ಇದು ಯಾವುದಿದು
ಆಟ ಪೆಟ್ಟು ಕರ ಓಯ್ ಹತ್ತಲೇ ಅದು ಯಾರೋ ಬೆಟ್ಟದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹತ್ತು ಹಾಂ ನೋಡ ಪಟ್ ಅಂತದೆ ಹೈ ಜಂಪ್ ಮಾಡಿದ್ನಾ ಬರೀ ಇಂಥದೆಯಾ ಓಯ್ ಹೈ ಜಂಪ್ ರಾಜು ಮಾಡ್ತಾನೆ ಹೈ ಜಂಪು ರಾಜು ಮಾಡ್ತಾನೆ ಹೈ ಜಂಪು ಹಲೋ ಅವ್ರ ನನ್ನ ಪಂಜೆ ಉದುರ್ತೈತೆ ಕಣ್ರು ಅಯ್ಯೋ ನನ್ ಮಗನಿಗೆ ಎಲ್ಲಿ ದೃಷ್ಟಿ ಆಗ್ಬಿಡ್ತೋ ಏನೋ ಈ ಮುಸುಡಿಗೆ ದೃಷ್ಟಿ ಬೇರೆ ಕೇಳು. ಪಂಜೆ ಹೊಡಿಸ್ರು ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ವಾ ಸೂಪರ್ ಸ್ಪಾಟ್ ಓಯ್ ಬಾ ಇಲ್ಲಿ ದವುಕ್ಕರಾಗಿ ಬೀಳ್ತೀಯ ಅದಕ್ಕೆ ಹಾಂ ಹಾಂ ಓಯ್ ಎಕ್ಸಸೈಸಾ ನೀರಲ್ಲಿ ಆಟ ಆಡ್ಬೇಕು ಅಂದಲ್ಲ ಬಾ ರಾಜು ಮಮ್ಮಿಗೆ ತೋರ್ಸೋ ಹಾಂ ಮಮ್ಮಿಗೆ ತೋರಿಸು ನಾಳೆ ಹಾಂ ಟ್ರಕ್ಕಿಂಗ್ ಅಂದಲ್ಲಿ ತಗೊಳ್ಳಿ ಟ್ರಕ್ಕಿಂಗಾ ಇನ್ನೊಂದು ಕಿಲೋಮೀಟ್ರಾ ಹಾಂ ಒಳ್ಳೆ ಎಕ್ಸ್ಪರ್ಟು ಇದ್ಯಾವುದು ಹೊಸ ಪ್ರತಿಭೆ ಅದಕ್ಕೆ ಚೆನ್ನಾಗೇ ತಿನ್ನಬೇಕು ಅಂತ ಹೇಳೋದು ಆ ಪಿಜ್ಜಾ ತಿನ್ನು ಅಂತ ಹೇಳ್ತಾರ ರೊಟ್ಟಿ ಮುದ್ದೆ ತಿನ್ನು ಅಂತ ಹೇಳ್ತಾರೆ ಹಾಂ ನಡಿ ಅಂತ ಸುಮ್ಮನೆ ಎದ್ಬಿಟ್ಟು ವಾಕ್ ಮಾಡೋ ಅಂದರೆ ವಾಕ್ ಮಾಡಲ್ಲ ಸೋಂಬೇರಿ ಥರ ಮಕ್ಕಂತಾಳೆ ಈಗ ನಡೆಯೋರು ನಡೆಯೋಕ್ಕಾಗಲ್ಲ ಹಾಂ ಸಾಧನೆ ಮಾಡ್ತಾಳೆ ಒಂದು ಸಾಧನೆ ನಗೇಶ ಶರ್ಟ್ ಹಾಕೊಂಡಿಲ್ದೆ ಒಳ್ಳೇದಾಯ್ತು ನಗೇಶ ಇವ್ನ ಯಾವನ ಸೆಡೆ ನನ್ನ ಮಗ ನೋಡು ಎಲ್ಲ ಸ್ವೆಟ್ ಆಯಿತು ಹೇಳ್ರಪ್ಪ ಹೇಳ್ರು ಹಾಂ ಈಗ ಓಯ್ ಬರ ಟ್ರೆಕ್ಕಿಂಗು ಬಾ ಟ್ರೆಕ್ಕಿಂಗು ಏನ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯ ತಿಳ್ಕೊಳಪ್ಪ ರಜು ಸುಸ್ತಾದ್ಲು ಆಯ್ತು ಲೈಕ್ಸ್ ಬೇಡವಾ ವ್ಯೂಸ್ ಬೇಡವಾ ಆಯ್ತು ಎನರ್ಜಿ ಆಯ್ತು 3 ಮಿಲಿಯನ್ ಹೋಗುತ್ತೆ ಆಯ್ತು ಕಂಗ್ರ್ಯಾಚುಲೇಷನ್ ಬ್ರದರ್ ಎನರ್ಜಿ ತಗೋಬೇಕು ಹಾಂ ರಾಜು ಅದನ್ನು ಹತ್ತು ಹಾಂ ಗುಡ್ ಹಾಂ ಇನ್ನೇನು ಹಾಂ ದಯವಿಟ್ಟು ನಂತರ ಹುಡುಗಿ ಸಾಹಸ ಮಾಡಬೇಡಿ ಹಾಂ ನೆಮ್ಮದಿಯಾಗಿ ಕೊಟ್ಟಿರ್ ನೋಡ್ಕೊ ವಾಪಸ್ ಮಾಡ್ಕೋಗ್ರಿ ಹಾಂ 3 ಮಿಲಿಯನ್ ಯೂಸ್ ಬೇಡವಾ ಕಷ್ಟ ಗೈಸ್ ಅದಕ್ಕೇನು ಮಾಡಬೇಕು ಬೆಳಗ್ಗೆ ಎದ್ದು ವಾಕ್ ಮಾಡಬೇಕು ನೆಮ್ಮದಿಯಾಗಿ ಇರ್ಬಾರ್ದೆ ನೆಮ್ಮದಿಯಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಎಂಜಾಯ್ ಮಾಡಿ ಸ್ವಿಮ್ಮಿಂಗ್ ಪೂಲಂಗೆ ಈಜಿ ಹೊಡಿಬೇಕು ಅದಕ್ಕೂ ಶಕ್ತಿ ಬೇಕು ಅಟ್ಲೀಸ್ಟ್ ಅದು ಕುತ್ಕೊಂಡು ಓಡಾಡ್ಬೋದು ಹಾಂ ಟ್ರಕ್ಕಿಂಗ್ ಅಂದಲ್ಲ ಮಾಡ್ಕೊಂಡು ಬರಬೇಕು ಹಾಂ ಟ್ರಕ್ಕಿಂಗ್ ನೋಡು ಎಷ್ಟು ಚೆನ್ನಾಗಿದೆ ಕಾಡು ಆದಿ ಇಲ್ಲಿ ಇಟ್ಕೊಂಡು ಸಾಂಗ್ ಹಾಕ್ಬಿಡು ಇವತ್ತೋಗಿದೆಯಾ ತೋರ್ಸೋಣ ನೋಡ ನೀರೇ ಬಂದೋದಿಲ್ಲ ಪಾಪ ಈಗ ನೀರು ಎಷ್ಟು ಚೆನ್ನಾಗಿ ಬಂದಿದೆ ಮುಖದಲ್ಲಿ ಹಾಂ ಆತ ಅಕ್ಕ
ಹೇಳ್ಕೊಂಡಾಗ ಸರ್ ಯಾಕೆ ನಗಸ ನೀನು ಏಯ್ ನೀವು ಕೈ ಎಲ್ಲ ಕೈ ನೋಡ ನಾವು ಒಬ್ಬೊಬ್ಬರೇ ಎತ್ತುತ್ತಾ ಇದ್ದೀವಿ ಹಾಂ ಹಾಂ ಅದೇ ಸಾಧನೆ ಮಾಡೋದಂತಹ ರಜಾ ಬಿಡೋ ಪಿಕ್ಚರ್ ಬಿಡ್ತಾ ಹಾಂ ಇನ್ನೊಂದು ಆ ಪ್ಲೇಸ್ಗೆ ಹೋಗ್ಬೇಕು ಈ ಪ್ಲೇಸ್ಗೆ ಹೋಗ್ಬೇಕು ಅಂತದ್ದು ಆ ಪ್ಲೇಸ್ಗೆ ಹೋಗ್ಬೇಕು ಈ ಪ್ಲೇಸ್ಗೆ ಹೋಗ್ಬೇಕು ಅಂತದ್ದು ಹಾಂ ಏ ಜಂಪ್ ಹೈ ಜಂಪ್ ಹೈ ಜಂಪ್ ಮಾಡೋರು ಲಾಂಗ್ ಜಂಪ್ ಮಾಡಲ್ಲ ಇಲ್ಲಿ ಫೈನಲಿ ಫೈನಲಿ ಹೋಗ ಕಡೆ ಹಾಂ ಫೈನಲ್ ಇಷ್ಟಾರ ಆಯ್ತಲ್ಲ ಅಲ್ಲೇನು ಕಾಣ್ತಿದ್ದಿಲ್ಲ. ಸೊ ಫೈನಲಿ ಅಂತೂ ಇಂತೂ ವಾಟರ್ಫಾಲ್ ಸಿಕ್ತು. ಅಷ್ಟೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಕಷ್ಟಪಟ್ಕೊಂಡು ಬಂದಿದ್ದಕ್ಕೆ ಇಷ್ಟು ಬ್ಯೂಟಿಫುಲ್ ಆಗಿರೋ ವಾಟರ್ಫಾಲ್ ಸಿಕ್ಕಿದೆ. ಸೊ ಲೆಟ್ಸ್ ಗೋ ನೋಡ್ಕೊಂಬನ್ನಿ ಹೇಗಿದೆ ಅಂತ. ಎಳೆಗರಿಕೆ ವಯಸ್ಸಿಗೆ ಬಂತು, ನಾ ಹೆಜ್ಜೆ ಇಟ್ಟಾಗ ಶ್ರೀಗಂಧಕ್ಕೂ ಆಶ್ಚರ್ಯವೂ ತೆನೆ ತೆನೆಗೂ ಮೀಸೆ ಬಂತು, ನಾ ಕೈ ಇಟ್ಟಾಗ ಹೂವೆಲ್ಲವೂ ಗಂಡಾದವು. ನನ್ನ ಅಂದ ನೋಡೋಕೆ ಸ್ವಂತ ಮಾಡಿಕೊಳ್ಳೋದಕ್ಕೆ ನಾನು ನಾನು ನಾನಂತ ಎಲ್ಲರಿಗೂ ಧಾವಂತ. ಸುಂದ್ರಿ ಯಾರು ಅನ್ನೋ ಸ್ಪರ್ಧೆ ನೋಡು ಭೂಮಿ. ಆ ಗಿಳಿನ ಈ ಹೊಳೆನ ಆ ಎಲೆನ ಈ ನೆಲನ ಆ ಮೊಲಾನ ಈ ಮಳೆನ ನಾನು ಮಾತ್ರನ. ಹೇ ಮಳೆ ಹನಿಯೇ ಹೋಗಿರಿ ನೀನು ಮೈ ನೆನೆಸಿ ನೆನೆಸಿ ನೋಡುವೆ ಏನು. ಹೇ ಮಳೆ ಹನಿಯೇ ಹೋಗಿರಿ ನೀನು ಮೈ ನೆನೆಸಿ ನೆನೆಸಿ ನೋಡುವೆ ಏನು. ಗೂರನೆಯು ಮೈ ತುಂಬವಳೆ ಹೊಸಗೇನ ಬೇಡವಳೆ ಸುವಿ ಪದ ನಾ ಹಾಡುವೆ. ಹಸಿರಾಗಿ ವೈನಾಗವಳೆ ಮೈ ಮನ್ಸೆ ಹೊಂಬಾಳೆ ಮಡಿಲಕ್ಕಿಯ ನಾ ನೀಡುವೆ. ಗಿಳಿ ಗುಪ್ಪಿ ಗೊರಬಂಕ ಬಿಟ್ಟು ಬನ್ನಿ ನಿಮ್ಮ ಬಿಂಕ. ಅಂಕೆ ಶಂಕೆ ಆತಂಕ ಇಲ್ಲ ಇನ್ನು ಕೊನೆ ತನಕ. ಇಡೀ ಭೂಮಿ ಈಗ ನನ್ನಂಗೆ. ಕೆತ್ತನೇನೋ ಬಿತ್ತನೇನೋ ಕಲ್ಪನೇನೋ ವಾಸ್ತವನೋ ಕಪ್ಪು ಮೋಡ ದೃಷ್ಟಿ ಬೊಟ್ಟು ನನ್ನ ಕೆನ್ನೆಗೆ. ಸೊ ಫೈನಲಿ ಅಂತೂ ಇಂತೂ ನೀರಲ್ಲೆಲ್ಲ ಆಟ ಆಡ್ಕೊಂಡು ರಿಟರ್ನ್ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡೋವರೆಗೂ 5:24 ಆಗಿತ್ತು. ಸೊ ಬರಬೇಕಾದ್ರೆ ನಾನು ಮೈದನ್ನ ಡ್ರೈವ್ ಮಾಡಿದರು. ಸೊ ಈಗ ರಾಜು ಅವರು ನಾನು ಡ್ರೈವ್ ಮಾಡ್ತೀನಿ ರೋಡಲ್ಲಿ ನೀವು ಮಾತ್ರ ಅಂತ ಅಂದ್ಬಿಟ್ಟು ಡ್ರೈವ್ ಮಾಡ್ತಾಯಿದ್ರು. ಸೊ ಒಂದು ಕಡೆ ಸಿಕ್ಕಾಬಟ್ಟೆ ಭಯ ಆಯಿತು, ಯಾಕೆಂದರೆ ಇವರು ಹೆವಿ ರ್ಯಾಶಾಗಿ ಡ್ರೈವ್ ಮಾಡ್ತಾರೆ. ಸೊ ಈ ಚಿಕ್ಕ ರೋಡಲ್ಲಿ ಅದೇ ಥರ ಹೋಗ್ಬಿಟ್ರೆ ಅನ್ನೋ ಭಯ ಇತ್ತು. ಬಟ್ ನಿಧಾನಕ್ಕೆ ಬಂದರು. ಬಟ್ ನಿಜವಾಗ್ಲೂ ಮಳೆಗಾಲದಲ್ಲಿ ಏನಾದ್ರು ಈ ಸ್ಪಾಟಿಗೆ ಬಂದರೆ ಸಿಕ್ಕಾಬಟ್ಟೆ ಡಿಫಿಕಲ್ಟ್ ಆಗಿರುತ್ತೆ.
ಯಾಕೆ ಅಂತಂದರೆ ಮಣ್ಣಾಗಿರೋದ್ರಿಂದ ಕುಸಿಯೋ ಚಾನ್ಸ್ ಇರುತ್ತೆ. ಆಮೇಲೆ ಅಟ್ ಅ ಟೈಮ್ ಒಂದೇ ವೆಹಿಕಲ್ ಪಾಸ್ ಆಗೋದು. ಸೊ ಬರೋರು ಸ್ವಲ್ಪ ಹುಷಾರಾಗಿ ಜೋಪಾನವಾಗಿ ನೋಡ್ಕೊಂಡು ಬನ್ನಿ. ಸೊ ನಾವೀಗ ವಾಟರ್ ಫಾಲ್ಸ್ ಎಲ್ಲ ಆಟಾಡ್ಕೊಂಡು ರಿಟರ್ನ್ ಕರ್ನಾಟಕಕ್ಕೆ ಹೊರಟಿದ್ದೀವಿ. ಸೊ ಟೈಮ್ ಬಂದು 6 o'clock ಆಗಿದೆ. ಸೊ ಮಳೆ ಹನಿಗಳು ಸ್ಟಾರ್ಟ್ ಆಗಿದೆ. ಸೊ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ ಈವ್ನಿಂಗಲ್ಲಿ. ಬಟ್ ಬೆಳಗ್ಗೆ ದರ್ಶನ ಮಾಡ್ಬೇಕಾದ್ರೆ ಮಳೆ ಬರಲಿಲ್ಲ, ಅದು ಸಿಕ್ಕಾಬಟ್ಟೆ ಖುಷಿ ಆಯಿತು. ಸೊ ಆಲ್ರೆಡಿ ಟೈಮ್ 7 o'clock ಆಗಿರೋದ್ರಿಂದ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸೊ ಇಲ್ಲೇ ಏನಾದರೂ ಲೈಟಾಗಿ ಊಟ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ. ಸೊ ಊಟ ಎಲ್ಲ ಮುಗಿಸಿ ಹೊರಡೋರಿಗೆ 8 ಆಗಿತ್ತು. ಸೊ 9 ಗಂಟೆಗೆ ಫಾರೆಸ್ಟ್ ಗೇಟ್ ಕ್ಲೋಸ್ ಆಗಿರೋದ್ರಿಂದ ಅಷ್ಟರೊಳಗೆ ನಾವು ಫಾರೆಸ್ಟ್ ಎಂಟ್ರಿ ಆಗಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಫಾರೆಸ್ಟಲ್ಲಿ ಯಾವ್ಯಾವ ಪ್ರಾಣಿ ಸಿಗುತ್ತೆ ನೋಡ್ಕೊಂಡು ಬನ್ನಿ ಇವಾಗಲೂ. ಖಾಲಿ ಖಾಲಿ ಹಾಳೆಯಲ್ಲಿ ಏನೋ ಹಿಜಬೇಳೆಲಿ ನಿನ್ನ ಚಿತ್ರವೇಳಿ ಮೂಡಿ ಬಂದಲ್ಲಿ ಜೀವ ನಿಂಗಾಗಿ ಉಸಿರುಸಿರಲ್ಲಿ ಮಾಡಿದೆ ಈಗ ಚಳುವಳಿ. ಹೇಳಿ ಕೇಳಿ ನಿನ್ನ ಕೈಲಿ ಸಿಕ್ಕಿಕೊಂಡೆ ನಾನಿಲ್ಲಿ ಎಲ್ಲೋ ನಿಂದೆ ದಾಳಿ ಹೇಗೆ ತಾಳಲಿ ಹಿಡಿದು ತಂದು ಸುಮದ ಸಂತೆಗೆ ಎತ್ತಿಸಿದಂತೆ ಜೀವನ. ನಿನ್ನಿಂದ ನನ್ನ ಕನಸಿಗೆ ದೂರ ಸೊ ನೈಟ್ ಆಗಿರೋದ್ರಿಂದ ನಮಗೆ ಆನೆ ಬಿಟ್ಟು ಇನ್ನೇನು ಕಾಣಿಸ್ಲಿಲ್ಲ. 9:03 ಆಗಿತ್ತು. ಅಷ್ಟರಲ್ಲಿ ಬಂಡೀಪುರ ಫಾರೆಸ್ಟ್ ಸಹ ಎಕ್ಸಿಟ್ ಆಗಿದ್ವಿ. ಸೊ 10:15ಗೆ ನರೇಶ್ ಅಣ್ಣಗೆ ನಂಜನಗೂಡು ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿದ್ವಿ. ಯಾಕೆಂದರೆ 10:00ವರೆಗೆ ಅವನಿಗೆ ಟ್ರೈನ್ ಇತ್ತಂತೆ ಮೈಸೂರಿಗೆ. ಗುಂಡ್ಲುಪೇಟೆಯಿಂದ ಯಾವುದೇ ರೀತಿ ಬಸ್ ಸಿಗಲಿಲ್ಲ ಅವನಿಗೆ. ಅದಕ್ಕೋಸ್ಕರ ಬಿಟ್ಬಿಟ್ಟು ನಾವು ಮನೆಗೆ ಹೋಗೋ ಅಷ್ಟೊತ್ತಲ್ಲಿ 11:15 ಆಗಿತ್ತು. ಸೊ ನಾವಲ್ಲಿ ತೊಗೊಂಡಿರೋ ಪ್ರಸಾದ ಇದೇನೆ. ಸೊ ಇದು ಕಜಾಯ ಥರ ಇರುತ್ತೆ, ಬಟ್ ಕಜಾಯ ಅಲ್ಲ, ಇದೇನು ಬೇರೆ ಹೆಸರಿದೆ. ಸೊ ಇದು ಒಂದು ಪಾಯಸಂ, ಅಯ್ಯಪ್ಪ ಸ್ವಾಮಿ ಪ್ರಸಾದ ಥರನೇ ಇರುತ್ತೆ. ಸೊ ಮನೆಗೆ ಒಡಪು ತಂದರೆ ಒಳ್ಳೇದು ಅಂತ ಹೇಳಿದ್ವಲ್ಲ, ಸೊ ಒಡಪು ತಂದ್ವಿ. ಇದನ್ನು ಮನೆಗೆ ಮೇನ್ ಡೋರ್ಗೆ ಮತ್ತು ದೇವ್ರ ಮನೆ ಬಾಗಿಲಿಗೆ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ. ಸೊ ಫೈನಲಿ ಅಂತೂ ಇಂತೂ ಕೊಟ್ಟಿಯೂರು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಬೆಳಗ್ಗೆ 7 o'clock ಹೊರಟಿ ರಾತ್ರಿ 11:30ಗೆ ಮನೆಗೆ ರೀಚ್ ಆಗಿದ್ದೀವಿ. ಸೊ ಫೈನಲಿ ಈ ವರ್ಷ ದರ್ಶನ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಸ್ಯಾಟರ್ಡೆ ಸಂಡೇ ಹೊರಟೋಗಿದ್ವಿ, ಅದಕ್ಕೋಸ್ಕರ ತುಂಬ ಲೇಟ್ ಆಯಿತು. ಸೊ ಲಾಸ್ಟ್ ಇಯರ್ ವ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಬಟ್ ಇಯರ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಎಸ್, ಇನ್ನು 20th ಟೈಮ್ ಇದೆ. ಯಾರ್ಯಾರು ಹೋಗಿಲ್ಲ ಹೋಗಿ ಬನ್ನಿ. ಸೊ ಇದು ನಾನು ಲೇಟ್ ಅಪ್ಲೋಡ್ ಆಯಿತು ಸ್ವಲ್ಪ, ಯಾಕೆಂದರೆ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿದ್ದೆ. ಸೊ ಕೊಟ್ಟಿಯೂರಿಗೆ ಹೋಗೋಕ್ಕೆ 3 ರೂಟ್ ಇದೆ. ಒಂದು ಗುಂಡ್ಲುಪೇಟೆ ಟು ಕೊಟ್ಟಿಯೂರು. ಸೊ ಅದು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಫಾರೆಸ್ಟ್ ಮೇಲೆ ಹೋಗೋದ್ರಿಂದ ಟೈಮಿಂಗ್ಸ್ ಇದೆ. ಮಾರ್ನಿಂಗ್ 6ಗೆ ಗೇಟ್ ಓಪನ್ ಆದರೆ ನೈಟ್ 9 o'clock ಗೇಟ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಯಾರೇ ಹೋಗಂಗಿದ್ರು ಮಾರ್ನಿಂಗ್ 6 ಒಳಗೆ ಹೋಗಿ ರಿಟರ್ನ್ ಬರೋದಿದ್ರೆ 9 ಒಳಗೆ ಫಾರೆಸ್ಟ್ ಎಂಟ್ರಿ ಆಗಿಬಿಡಿ. ಸೊ 9 ಒಳಗೆ ಎಂಟ್ರಿ ಆದರೆ ಎಷ್ಟೊತ್ತಿಗೆ ಬೇಕಾದ್ರೂ ಎಕ್ಸಿಟ್ ಆಗ್ಬೋದು. ಸೊ ಇನ್ನೊಂದು ರೂಟ್ ಬಂದು ಮೈಸೂರು ವಿರಾಜಪೇಟೆ ಟು ಕೊಟ್ಟಿಯೂರು. ಸೊ ಇದಕ್ಕೆ ಯಾವುದೇ ರೀತಿಯಾದ ಟೈಮಿಂಗ್ಸ್ ಇರಲ್ಲ, ಬಟ್ ರೋಡ್ ಸ್ವಲ್ಪ ಅದು ಕನ್ಸ್ಟ್ರಕ್ಷನ್ ವರ್ಕ್ ಇದೆ. ಅದು ಲಾಸ್ಟ್ ಇಯರ್ ಕೊಟ್ಟಿಯೂರ್ಗೆ ಹೋಗಿರೋ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೋಗಿ ಬೇಕಾದ್ರೆ ಚೆಕ್ ಮಾಡಿ. ಸೊ ಇನ್ನೊಂದು ರೂಟ್ ಇದೆ ಮೈಸೂರು ಟು HD ಕೋಟೆ ನಾಗರಹೊಳೆ ರೂಟ್ ಮೇಲೆ ಹೋಗೋದು. ಸೊ ಅದು ಫಾರೆಸ್ಟ್ ಆಗಿರೋದ್ರಿಂದ ಟೈಮಿಂಗ್ಸ್ ಇದೆ. ಮಾರ್ನಿಂಗ್ 7 o'clock ಗೇಟ್ ಓಪನ್ ಆಗುತ್ತೆ. ಸೊ ನೀವು ಮಾರ್ನಿಂಗ್ 7 o'clock ಹೊರಟ್ರೆ ಈವ್ನಿಂಗ್ 6ಗೆಲ್ಲ ಗೇಟ್ ಕ್ಲೋಸ್ ಆಗಿಬಿಡುತ್ತೆ. ಸೊ 6 ಒಳಗೆಲ್ಲ ನೀವು ರಿಟರ್ನ್ ಬರಬೇಕು. ಆ್ಯಂಡ್ ನಾವು ಹೋಗಿದ್ದು ಮಂಡೇ, ವೀಕೆಂಡಲ್ಲಿ ಹೋಗಿಲ್ಲ, ವೀಕ್ ಡೇಸಲ್ಲಿ ಹೋಗಿದ್ವಿ. ವ್ಲಾಗ್ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರ್ಯಾರು ಕೊಟ್ಟಿಯೂರ್ಗೆ ಹೋಗಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದೇ ಥರ ವ್ಲಾಗ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.